ಎಲ್ಲರಿಗೂ EMS ಕರಿಯರ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ನಾನು ಲಾಭ ಮತ್ತು ನಷ್ಟಕ್ಕೆ ಸಂಬಂಧಿಸಿರತಕ್ಕಂಥ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡ್ಕೊಂಡು ಬರೋಣ. ಇಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಿಸಿರತಕ್ಕಂಥ ಕೆಲವೊಂದಿಷ್ಟು ಪ್ರಮುಖವಾದಂಥ ಸೂತ್ರಗಳನ್ನು ಕೂಡ ಚರ್ಚೆ ಮಾಡಿದ್ದೀವಿ, ಹೌದಲ್ಲ? ಇನ್ನು ತಡ ಮಾಡದೆ ಏನು ಮಾಡೋಣ, ಪ್ರಾಬ್ಲಮ್ ಕಡೆಗೆ ಹೋಗೋಣ. ಟೈಮದ ಹೊತ್ತು ಕರಿತೀವಲ್ಲ, ಅಂದರೆ ಸಮಯದ ಭಾವ ಭಾಳ ಕಡಿಮೆ ಇರೋದ್ರಿಂದ ಒಂದು ಸಂಪೂರ್ಣವಾದಂಥ ಉದಾಹರಣೆಯನ್ನು ನೋಡ್ಕೊಂಡು ಬರೋಣ, ಹೌದಲ್ಲ? ಒಬ್ಬ ವ್ಯಕ್ತಿಯು ರೂಪಾಯಿ 2,000ಗೆ ಏನು ಮಾಡ್ತಾನೆ, ಒಂದು ಬಾಗಿಲನ್ನು ಖರೀದಿಸ್ತಾನೆ. ಬಾಗಿಲಂದ್ರೆ ಬೇರೆ ಏನೋ ತಿಳ್ಕೊಬೇಡ, ಏನಿರ್ತೈತಿ ನಿಮ್ಮ ಮನೆಯ ಬಾಗಿಲು ಅಂತ ತಿಳ್ಕೊರಿ. ಅದನ್ನು ಏನು ಮಾಡೋದು, ರೂಪಾಯಿ 2,200 ರೂಪಾಯಿಗೆ ಏನು ಮಾಡ್ತಾನೆ, ಮಾರಾಟ ಮಾಡ್ತಾನೆ, ಹೌದಲ್ಲ? ಅವನಿಗಾದ ಲಾಭವೆಷ್ಟು ಮತ್ತು ಶೇಕಡ ಲಾಭವೆಷ್ಟು ಅಂತ ಕೇಳ್ಯಾರ, ಹೌದಲ್ಲ? ನಾವು ಇಲ್ಲಿ ತಿಳ್ಕೊಬೇಕಾದೇನು, ಅವನಿಗೆ ಲಾಭ ಆಗೈತೋ ನಷ್ಟ ಆಗೈತೆ ಅಂತಕ್ಕಂಥದ್ದು ಇಲ್ಲೇ ಗೊತ್ತಾಗುತ್ತೆ. ಎಲ್ಲಿ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ. ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಅಧಿಕವಾಗಿರೋದು, ಅದಕ್ಕೆ ಏನಂತಾರೆ, ಲಾಭ ಆಗೈತೆ ಅಂತ ಹೇಳ್ತಾರೆ, ಹೌದಲ್ಲ? ಈಗೇನು ಮಾಡೋಣ, ಲಾಭವನ್ನು ಕಂಡುಹಿಡಿದ್ರಿ. ಅಂದ್ರೆ ಅದಕ್ಕೆ ಲಾಭವನ್ನು ಕೂಡ ಕಂಡುಹಿಡ್ರಿ, ಶೇಕಡ ಲಾಭವನ್ನು ಕೂಡ ಕಂಡುಹಿಡ್ರಿ ಅಂತಾರೆ. ಲಾಭ ಕಂಡುಹಿಡಿತಕ್ಕಂಥ ಸೂತ್ರ ಏನೈತಿ, ಲಾಭ ಈಸ್ ಈಕ್ವಲ್ ಟು, ಹೌದಾ, ಮಾರಿದ ಬೆಲೆ ಅಂದ್ರೆ ಯಾವ ಬೆಲೆಗೆ ಆ ಸರಕು ಸೇವೆಗಳನ್ನು ಅಥವಾ ವಸ್ತುಗಳನ್ನು ಮಾರಾಟ ಮಾಡಿ ಆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆಯನ್ನು ಏನು ಮಾಡೋದು, ಕಳೆದು ಬಿಟ್ಟೆವಂದ. ಕೊಂಡ ಬೆಲೆಯನ್ನು ಕಳೆದು ಬಿಟ್ಟೆವಂದ್ರೆ ಏನಾಗುತ್ತೆ, ನಮಗೆ ಲಾಭ ಅಂತಕ್ಕಂಥ ಸಿಗ್ತೈತಿ. ಮಾರಿದ ಬೆಲೆ ಎಷ್ಟೈತಿ, 2,200 ರೂಪಾಯಿ ಐತಿ. ನೆಕ್ಸ್ಟ್ ಏನು ಮಾಡೋದು, ಕೊಂಡ ಬೆಲೆ ಎಷ್ಟೈತಿ, 2,000 ಅಂತಕ್ಕಂಥದ್ದು ಐತಿ, ಹೌದಾ? 2,200 ಒಳಗೆ 2,000 ಕಳೆದಂದ್ರೆ ಎಷ್ಟು ಆಗ್ತೈತಿ, 200 ಅಂತಕ್ಕಂಥದ್ದು ಏನಾಗ್ತೈತಿ, ರೂಪಾಯಿ 200 ನಮಗೆ ಲಾಭ ಅಂತಕ್ಕಂಥದ್ದು ಉಳಿತೈತಿ, ಹೌದಾ? ಲಾಭ ಎಷ್ಟು ಉಳಿತೈತಿ, ರೂಪಾಯಿ 200 ರೂಪಾಯಿ ಉಳಿತೈತಿ, ಹೌದಲ್ಲ? ನಾವೇನು ಮಾಡೋದು, ಲಾಭವನ್ನು 200 ರೂಪಾಯಿ ಅಂತ ಕಂಡು ಹಿಡಿದೇವೆ ಆಲ್ರೆಡಿ, ಹೌದಲ್ಲ? ಒಂದನ್ನು ಕಂಡು ಹಿಡಿದೆವು. ಇನ್ನು ಶೇಕಡ ಲಾಭವನ್ನು ಕಂಡು ಹಿಡಿಬೇಕಾದ್ರೆ ಅದಕ್ಕೂ ಕೂಡ ಏನೈತಿ, ಒಂದು ಸೂತ್ರ ಐತಿ. ಇದು ಬರ್ಕೊಂಡ್ರೆ ನೆಕ್ಸ್ಟ್ ನೋಡು, ಶೇಕಡ ಲಾಭ ಅಂತಕ್ಕಂಥದ್ದು ಕೂಡ ಇಲ್ಲಿ ನೋಡು. ಶೇಕಡ ಲಾಭವನ್ನು ಹೆಂಗೆ ಕಂಡು ಹಿಡಿತಾರೆ, ಶೇಕಡ ಲಾಭ ಈಸ್ ಈಕ್ವಲ್ ಟು, ಶೇಕಡ ಲಾಭ ಈಸ್ ಈಕ್ವಲ್ ಟು ಆ ಏನು ಕಂಡು ಹಿಡಿತಕ್ಕಂಥ ಲಾಭ ಡಿವೈಡೆಡ್ ಬೈ ಯಾವ ಬೆಲೆಗೆ ಸರಕುಗಳನ್ನು ಕೊಂಡ್ಕೊಂಡು ಬಂದೀವಿ ಆ ಕೊಂಡ ಬೆಲೆ ಇಂಟು ಶೇಕಡವನ್ನು ಕಂಡು ಹಿಡಿಬೇಕಾದ್ರೆ 100 ಇಂಟು ಮಾಡಬೇಕು, ಗುಣಿಸ್ಬೇಕು, ಹೌದಲ್ಲ? 100ರಿಂದ ಗುಣಿಸ್ಬೇಕಾದ್ರೆ ಏನಾಗುತ್ತೆ, ಪ್ರತಿಶತ ಅಂತಕ್ಕಂಥದ್ದು ಅಥವಾ ಶೇಕಡ ಅಂತಕ್ಕಂಥದ್ದು ದೊರೀತೈತಿ. ಏನು ಮಾಡೋದು, ಲಾಭ ಎಷ್ಟು ಬಂದೈತಿ, 200 ಅಂತಕ್ಕಂಥದ್ದು ಬಂದೈತೆ, 200 ಇಟ್ಕೊಳ್ಳೋದು. ನೆಕ್ಸ್ಟ್ ಏನು ಬಂದೈತಿ, ಕೊಂಡ ಬೆಲೆ ಅನ್ನ, ಹೌದಲ್ಲ? ಇಲ್ಲಿ ಏನು ಇಡಬೇಕು, ಕೊಂಡ ಬೆಲೆ ಇಡಬೇಕು. ಕೊಂಡ ಬೆಲೆ ಏನೈತಿ, 2,000 ಅಂತಕ್ಕಂಥದ್ದು ಐತಿ, ಹೌದಾ? ಇಂಟು ಎಷ್ಟು ಬಂದೈತಿ, 100 ಅಂತಕ್ಕಂಥ ಸೂತ್ರ ಒಳಗೆ ಕೊಟ್ಟಾರ, 100 ಇಟ್ಬಿಡ್ಬೇಕು. ಈ 2 0 ಹೋದು, ಈ 2 0 ಹೋದು, ಹೌದಾ? ಈ 1 0 ಹೋಯ್ತು, ಈ 1 0 ಹೋಯ್ತು, ಮ್ಯಾಲೆ 20 ಉಳಿದೈತಿ, ಕೆಳಗೆ 2 ಉಳಿದೈತಿ, 2 ಒಂದೇ 2 10 ಅಂತಕ್ಕಂಥದ್ದು. ಅಂದ್ರೆ ಶೇಕಡ ಎಷ್ಟು, ಶೇಕಡ 10ರಷ್ಟು ಅಥವಾ ಪ್ರತಿಶತ 10ರಷ್ಟು ಏನಾಗೈತಿ, ನಮಗೆ ಶೇಕಡ ಲಾಭ ಆಗೈತಿ, ಅಥವಾ ಆ ವ್ಯಕ್ತಿಗೆ ಶೇಕಡ 10ರಷ್ಟು ಲಾಭ ಆಗೈತಿ ಅಂತ ಗೊತ್ತಾಗುತ್ತೆ. ಅಂದರೆ ಎಷ್ಟಾಯ್ತಿದ್ದು ಆನ್ಸರ್, ಶೇಕಡ 10 ಅಂತಕ್ಕಂಥದ್ದು, ಹೌದಲ್ಲ? ಈಗ ನಮಗೇನಾಯ್ತು, ಶೇಕಡ ಲಾಭನೂ ಆಯಿತು, ಲಾಭನೂ ಕಂಡು ಹಿಡಿದೆವು. ನಮಗೇನು ಹೇಳಿದ್ರೆ, ನಮಗೇನು ಕೇಳ್ತಾರೆ ಈಗ ಅಂದ್ರೆ ನೋಡ್ರಿ, ಏನಾಯ್ತು, ಕೊಂಡ ಬೆಲೆನ ಕೊಟ್ಟಾರ, ಮಾರಿದ ಬೆಲೆ ಐತಿ, ಲಾಭ ಐತಿ, ಶೇಕಡ ಲಾಭ ಐತಿ. ಒಂದು ವೇಳೆ ಅವರು ಕೊಂಡ ಬೆಲೆಯನ್ನು ಕೊಡದೆ ಹೋದರೆ ಈ ದತ್ತಾಂಶವನ್ನು ಕೊಟ್ಟರೆ ಯಾವ ರೀತಿ ಮಾಡ್ಬೇಕು, ಮೊದಲಿಗೆ ಏನು ಮಾಡಬೇಕು, ಸೂತ್ರ ಏನೈತಿ ಅದು ಬರ್ಕೋಬೇಕು. ಲಾಭ ಈಸ್ ಈಕ್ವಲ್ ಟು ಏನೈತಿ, ಮಾರಿದ ಬೆಲೆ, ಹೌದಾ? ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಅಂತಕ್ಕಂಥದ್ದು ಆಯ್ತಾ, ಈಗಾಗಲೇ ಚರ್ಚೆ ಮಾಡಿದೆವು. ಕೊಂಡ ಬೆಲೆ ಐತಿ, ಹೌದಾ? ಇದು ಕ್ವಶನ್ ಮಾರ್ಕ್ ಐತಿ, ಕೊಂಡ ಬೆಲೆ ಆಯ್ತಾ. ನಮಗೇನು ಬೇಕಾಗೈತಿ, ಕೊಂಡ ಬೆಲೆನೇ ಕಂಡುಹಿಡಿಯೋಣ. ಇದು ಮೈನಸ್ ಇದ್ದಿದ್ದು ಚಿಹ್ನೆ ಈ ಕಡೆ ಬರ್ತಂದ್ರೆ ಏನಾದ್ರು ಈಸ್ ಈಕ್ವಲ್ ಟು ಚಿಹ್ನೆ ಈ ಕಡೆ ದಾಟ್ತಂದ್ರೆ ಅದು ಪ್ಲಸ್ ಆಗುತ್ತೆ. ಅಂದ್ರೆ ಕೊಂಡ ಬೆಲೆ ಈಸ್ ಈಕ್ವಲ್ ಟು, ಇಲ್ಲಿ ಆಲ್ರೆಡಿ ಏನೈತಿ, ಮಾರಿದ ಬೆಲೆ ಐತಿ, ಹೌದಲ್ಲ? ಕೊಂಡ ಬೆಲೆನೂ ಐತಿ, ಇದು ಕೊಂಡ ಬೆಲೆ ಕಂಡುಹಿಡಿಬೇಕಾಗೈತಿ, ಮಾರಿದ ಬೆಲೆ ಐತಿ. ಈ ಲಾಭ ಈ ಕಡೆ ಇನ್ನೂ ಇರ್ಲಿಕ್ಕಂದ್ರೆ ಪ್ಲಸ್ ಇರ್ತೈತಿ, ಇದು ಪ್ಲಸ್ ಇದ್ದಿದ್ದು ಈಸ್ ಈಕ್ವಲ್ ಟು ಚಿಹ್ನೆ ಈ ಕಡೆ ಬರ್ತಂದ್ರೆ ಏನಾಗ್ತೈತಿ, ಮೈನಸ್ ಅಂತಕ್ಕಂಥದ್ದು ಆಗ್ತೈತಿ. ಮೈನಸ್ ಲಾಭ ಅಂತಕ್ಕಂಥದ್ದು ಕಳಿಬೇಕು, ಹೌದಲ್ಲ? ಅವಾಗ ಏನಾಗುತ್ತೆ ನೋಡ್ರಿ, ಮಾರಿದ ಬೆಲೆ ಎಷ್ಟೈತಿ, 2,200 ಐತಿ, ಹೌದಾ? ಲಾಭ ಎಷ್ಟು ಬಂದೈತಿ, 200 ಅಂತಕ್ಕಂಥದ್ದು ಐತಿ, ಹೌದಾ? ಲಾಭ 200 ಕಳೆದ ಅಂದ್ರೆ ಏನಾಗುತ್ತೆ, 2,200 ಒಳಗೆ 2,000 ಕಳೆದ ಅಂದ್ರೆ 2,000 ಅಂತಕ್ಕಂಥದ್ದು ಏನಾಗಿರ್ತೈತಿ, ನಮ್ಮ ಕೊಂಡ ಬೆಲೆ ಅಂತಕ್ಕಂಥದ್ದು ಬಂದುಬಿಡ್ತು, ಹೌದಲ್ಲ? ಇದು ಏನಾಗಿರ್ತೈತಿ, ಕೊಂಡ ಬೆಲೆ ಅಂತ ಕರಿತೀವಿ. ಈ ಒಂದು ಸೊಲ್ಯೂಷನ್ ಆಯ್ತಾ. ಇನ್ ಕೇಸ್, ಹೌದಲ್ಲ, ಒಂದು ವೇಳೆ ಏನು ಮಾಡಿದ್ರು ಈ ರೀತಿ ಕೊಟ್ಟರಂದ್ರೆ ಏನು ಮಾಡಿದ್ರಿ ಈ ಸರ, ಹೆಂಗ್ರಿ, ಇದು ಕೊಟ್ಟಾರ, ಹೌದಾ? ಇದು ಕೊಟ್ಟಾರ,
ಮಾರಿದ ಬೆಲೆ ಕೇಳಿಲ್ಲ ಅಂದ್ರೆ ಕೊಂಡ ಬೆಲೆ ಕೊಟ್ಟಾರ ಮಾರಿದ ಬೆಲೆಯನ್ನು ಕಂಡುಹಿಡಿದೆ ಅಂತಂದಾರ. ಹೌದಲ್ಲ, ಕೊಂಡ ಬೆಲೆ ಕೊಟ್ಟ ಮಾರಿದ ಬೆಲೆಯನ್ನು ಕಂಡುಹಿಡಿ ಅಂದ್ರೆ ಏನು ಮಾಡ್ಬೇಕು ನೋಡು. ಅಲ್ಲೇ ಇದೇ ಸೂತ್ರ ಒಳಗೆ ಏನು ಮಾಡೋದು, ಸ್ವಲ್ಪ ಚೇಂಜಸ್ ಮಾಡೋದು. ಮಾರಿದ ಬೆಲೆ ಕೇಳ್ಯಾರ, ಮಾರಿದ ಬೆಲೆನ ಅಲ್ಲೇ ಹೇಳೋದು. ನಮಗೇನು ಬೇಕಾಗ್ಯದ, ಮಾರಿದ ಬೆಲೆ ಕಂಡುಹಿಡಿ ಅಂದ್ರೆ ಮಾರಿದ ಬೆಲೆ ಮೊದಲು ಬರ್ಕೋಬೇಕು. ಯಾವುದನ್ನ ಕಂಡುಹಿಡಿ ಅಂದಿರ್ತಾರಲ್ಲ ಅದನ್ನು ಮಾಡ್ಕೋಬೇಕು, ಮೊದಲು ಬರ್ಕೋಬೇಕು. ಅಂದ್ರೆ ಇಸ್ಕೊಂಡು ಚಿಹ್ನೆ ಈ ಕಡೆ ಬರ್ಕೋಬೇಕು. ಹೌದಾ, ಮಾರಿದ ಬೆಲೆ ಇಸ್ ಈಕ್ವಲ್ ಟು ಲಾಭ ಆಲ್ರೆಡಿ ಇಲ್ಲ ಐತೆ, ಲಾಭ. ಹೌದಾ, ಪ್ಲಸ್ ಈ ಮೈನಸ್ ಕೊಂಡ ಬೆಲೆ ಇದ್ದಿದ್ದು ಏನು ಮಾಡ್ತೈತಿ, ಇಸ್ಕೊಂಡು ಚಿಹ್ನೆ ಈ ಕಡೆ ಬರ್ತಂದ್ರೆ ಏನಾದೈತಿ, ಪ್ಲಸ್ ಅಂತಕ್ಕಂಥದ್ದು, ಪ್ಲಸ್ ಕೊಂಡ ಬೆಲೆ ಅಂತಕ್ಕಂಥದ್ದಾಗಿರ್ತೈತಿ. ಹೌದಾ, ಪ್ಲಸ್ ಕೊಂಡ ಬೆಲೆ ಅಂತಕ್ಕಂಥದ್ದಾಗಿರ್ತೈತಿ. ತಿಳಿದೈತೆ ಅಂದ್ರೆ ಏನಾಗಿರ್ತೈತಿ, ಕೊಂಡ ಬೆಲೆಯನ್ನು ಬರ್ಕೊಂಬೇಡ. ಲಾಭ ಎಷ್ಟು ಐತಿ, 200 ಐತಿ, ಬರ್ಕೋಬೇಕಾ. ಪ್ಲಸ್ ಕೊಂಡ ಬೆಲೆ ಎಷ್ಟೈತಿ, 2000 ಅಂತಕ್ಕಂಥದ್ದು ಐತಿ. ಅಂದ್ರೆ 200 2000 ಕೂಡಿಸಿದ್ರೆ ಆಗ್ತೈತಿ 2200 ರೂಪಾಯಿ ಅಂತಕ್ಕಂಥದ್ದು ಆಗ್ತೈತಿ. ಇದೇನಾಗಿರ್ತೈತಿ, ಮಾರಿದ ಬೆಲೆ ಅಂದ್ರೆ ಯಾವ ವಸ್ತುಗೆ ಅಥವಾ ಯಾವ ವಸ್ತುವನ್ನು ಯಾವ ಬೆಲೆಗೆ ಮಾರಾಟ ಮಾಡಿದ ಅನ್ನೋದು ಕೂಡ ಗೊತ್ತಾಗುತ್ತೆ. ಹೌದಲ್ಲ, ನೋಡ್ರಿ ಇದು ಅಂತ 2200 ಅಂತಕ್ಕಂಥದ್ದು ಬಂದಿರ್ತೈತಿ. ಇದು ತಿಳ್ಕೊಂಡ್ರೆ ಏನಾಗುತ್ತೆ, ಒಂದೇ ಪ್ರಾಬ್ಲಮ್ನಲ್ಲಿ ಏನಾಯಿತು, ವಿವಿಧ ರೀತಿಯ ಸೂತ್ರಗಳನ್ನ ಬಳಕೆ ಮಾಡೋದ್ರ ಮೂಲಕ ಏನು ಮಾಡ್ತೀವಿ, ಕಂಡುಹಿಡಿದೈತಿ. ಹೌದಲ್ಲ, ಇದ್ರ ಜೊತೆಗೆ ಇನ್ನೊಂದು ಕಂಡುಹಿಡಿಯೋದೈತಿ ನೋಡ್ರಿ. ಇನ್ನೊಂದು ರೀತಿ ಹೆಂಗೆ ಕೇಳ್ಬೋದಪ್ಪ ಅಂತಂದ್ರೆ, ಲಾಭ ಅಂದ್ರೆ ಲಾಭವನ್ನ ಕೊಟ್ಟು ಏನು ಮಾಡ್ತಾರೆ, ಲಾಭವನ್ನು ಕಂಡುಹಿಡಿಯಲಕ್ಕ ಇನ್ನೊಂದು ರೀತಿನೂ ಕೇಳ್ಬೋದು. ಕೊಂಡ ಬೆಲೆಯನ್ನು ಕೊಟ್ಟ ಶೇಕಡ ಲಾಭವನ್ನು ಕೊಡ್ತಾರೆ. ಹೌದಲ್ಲ, ಶೇಕಡ ಲಾಭ ಎಷ್ಟು ಕೊಡ್ತಾರೆ, 10 ಕೊಟ್ಟ ಏನು ಮಾಡಂತಾರೆ, ಲಾಭ ಎಷ್ಟಾಗೈತೆ ಕಂಡುಹಿಡ್ರಿ. ಆ ವ್ಯಕ್ತಿಗೆ ಲಾಭ ಅಂತಕ್ಕಂಥದ್ದು ಎಷ್ಟಾಗೈತೆ ಅನ್ನೋದು ಕಂಡುಹಿಡ್ರಿ ಅಂತ ನಾವು ನೋಡ್ಬೇಕು. ಲಾಭ ಇಸ್ ಈಕ್ವಲ್ ಟು ಕೊಂಡ ಬೆಲೆ ಐತೆ ಅಥವಾ ಅಸಲು ಐತೆ, ಅದಕ್ಕೆ ಏನು ಮಾಡ್ಬೇಕು, ಎಷ್ಟು ಪ್ರತಿಶತ ಲಾಭ ಕೊಟ್ಟಾರಲ್ಲ ಅದನ್ನು ಬರ್ಕೋಬೇಕು. ಹೌದಲ್ಲ, ಏನೈತಿ ನೋಡ್ರಿ, ಇಸ್ ಈಕ್ವಲ್ ಟು. ಹೌದಾ, ಏನೈತಿ, ಕೊಂಡ ಬೆಲೆ ಎಷ್ಟೈತಿ, 2000 ಅಂತಕ್ಕಂಥದ್ದು ಐತಿ, ಇಂಟು ಶೇಕಡ ಲಾಭ ಎಷ್ಟು ಕೊಟ್ಟಾರೆ, 10 ಕೊಟ್ಟಾರೆ. ಒಂದು ಶೇಕಡ ಅಂದ್ರೆ ಶತ ಅಂದರೆ ಎಷ್ಟು, ಶೇಕಡ ಅಂತ ಕರಿತೀವಿ. ಶೇಕಡ ಅಂದ್ರೆ ಏನು, ಶೇಕಡ ಅಂದ್ರೆ 100 ಅಂತಕ್ಕಂಥದ್ದು ಆಗಿರ್ತೈತಿ. ಹೌದಲ್ಲ, ಶೇಕಡ ಅಂದ್ರೆ 100 ಅಂತ ಆಗಿರ್ತೈತಿ. ಹೌದಾ, ಅಥವಾ ಪ್ರತಿಶತ ಅಂತ ಕರಿತಾರೆ. ಶತ ಅಂದ್ರೂ ಕೂಡ ಏನಿರ್ತೈತಿ, 100 ಅಂತಕ್ಕಂಥದ್ದು ಆಗಿರ್ತೈತಿ. ಹೌದಾ, ಶತ ಅಂದ್ರೂ 100, ಶೇಕಡ ಅಂದ್ರೂ 100 ಅಂತಕ್ಕಂಥದ್ದಾಗಿರ್ತೈತಿ. ಡಿವೈಡೆಡ್ ಬೈ ಎಷ್ಟಾಗಿರ್ತೈತಿ, 100 ಅಂತಕ್ಕಂಥದ್ದಾಗಿರ್ತೈತಿ. ಇವೆರಡು 0 ಹೋಗ್ತಾವು, ಇವೆರಡು 0 ಹೋಗ್ತಾವೆ. ಹೌದಲ್ಲ, ಈಗ ಉಳಿದಂಥದ್ದು ಏನು ಉಳಿದೈತಿ, ಇಲ್ಲಿ 20 ಉಳಿದೈತಿ, ಇಲ್ಲಿ ಇಂಟು 10 ಉಳಿದೈತಿ. ಹೌದಲ್ಲ, 20 ಇಂಟು 10 20 ರೂಪಾಯಿ 200 ಅಂತಕ್ಕಂಥದ್ದು ಏನಾಗಿರ್ತೈತಿ, ಲಾಭ ಆಗಿರ್ತೈತಿ. ಹೌದಲ್ಲ, ತಿಳಿತಲ್ಲ. ನೋಡೋಣ ಇದಕ್ಕಿಂತ ಚೆನ್ನಾಗಿರ್ತಕ್ಕಂಥವು ಮತ್ತು ಇದಕ್ಕಿಂತ ಈಸಿ ವೇದಾಗ ಏನು ಮಾಡೋಣ, ಮುಂದೆ ಬರ್ತಕ್ಕಂಥ ಉದಾಹರಣೆಗಳನ್ನ ನೋಡ್ಕೊಂಡು ಬರೋಣ. ಹೌದಲ್ಲ, ಥ್ಯಾಂಕ್ ಯು ಫಾರ್ ವಾಚಿಂಗ್.